ಹರಿ ಓಂ. 8ನೇ ಅಧ್ಯಾಯದ 7ನೇ ಶ್ಲೋಕ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯ ಚ ಮಯ್ಯರ್ಪಿತಮನೋ ಬುದ್ಧಿಃ ಮಾಮೇ ವೈಶ್ಯಸ್ಯ ಸಂಶಯಂ. ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ಯುಧ್ಯ ಚ ಮಯಿ ಅರ್ಪಿತಮನೋ ಬುದ್ಧಿಃ ಮಾಮೇವ ಯೇಷ್ಯಸಿ ಅಸಂಶಯಂ. ಹಾಗಾಗಿ ಒಟ್ಟು ನಾವೀಗ ಏನು ಮಾಡಬೇಕು? ಕೃಷ್ಣ ಈಗ ಫಲ ಹೇಳ್ದ. ಯಾರು ಅಂತಃಕಾಲದಲ್ಲಿ ನನ್ನ ಸ್ಮರಣೆ ಮಾಡ್ತಾನೋ ಅವನು ನನ್ನನ್ನು ಸೇರ್ತಾನೆ, ಮತ್ತು ಅಂತಃಕಾಲದಲ್ಲಿ ಯಾವ ಸ್ಮರಣೆ ಇರುತ್ತೋ ಮುಂದಿನ ಜನ್ಮದಲ್ಲಿ ಅದಾಗೆ ಹುಟ್ಟುತ್ತಾನೆ ಅನ್ನೋದನ್ನ ಹೇಳ್ದ. ನಾವೇನ್ ಮಾಡಬೇಕು, ನಾವು ಹೇಗಿರಬೇಕು ಅನ್ನೋದನ್ನ ಅರ್ಜುನನ ಮೂಲಕವಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡ್ತಾ ಇದ್ದಾನೆ. ಸರ್ವೇಷು ಕಾಲೇಶು, ಎಲ್ಲ ಕಾಲದಲ್ಲೂ, ಆ ಟೈಮು ಈ ಟೈಮು ಅಂತಿಲ್ಲ, ನೋ ಟೈಮ್ ಲಿಮಿಟ್ಸ್. ದೇವರ ಸ್ಮರಣೆ ಮಾಡಲಿಕ್ಕೆ ಈ ಸಮಯದಲ್ಲಿ ದೇವರ ಸ್ಮರಣೆ ಮಾಡಬಾರದು ಅಂತ ಇಲ್ವೇ ಇಲ್ಲ. ಈಗ ಈ ಸಮಯದಲ್ಲಿ ಸಂಧ್ಯಾ ವಂದನೆ ಮಾಡಬಾರದು, ಈ ಸಮಯದಲ್ಲಿ ಊಟ ಮಾಡಬಾರದು, ಈ ಸಮಯದಲ್ಲಿ ದಾನ ಮಾಡಬಾರದು. ಪ್ರತಿಯೊಂದಕ್ಕೂ ಈಗ ಮಾಡಬೇಕು ಈಗ ಮಾಡಬಾರದು ಅಂತಿದೆ. ಇಂಥ ಸಂದರ್ಭದಲ್ಲಿ ಮಾಡಬೇಕು, ಇಂಥ ಸಂದರ್ಭದಲ್ಲಿ ಮಾಡಬಾರದು ಅಲ್ವಾ? ಪ್ರತಿಯೊಂದಕ್ಕೂ ಇದೆ. ಯಾವುದು ಶಾಸ್ತ್ರ ವಿಹಿತವಾದದ್ದು ಅದು ವಿಹಿತವಾದಂತ ಅವುಗಳಿಗೂ ಕೂಡ ಇಂತಹ ಕಾಲದಲ್ಲಿ ಮಾಡಬಾರದು, ಹೀಗೆ ಮಾಡಬಾರದು ಅಂತ ವಿಧಿ ನಿಷೇಧಗಳಿದ್ದಾವೆ. ಆದ್ರೆ ದೇವರ ಸ್ಮರಣೆ ಇದೆಯಲ್ಲ, ಎಂಥ ಸಂದರ್ಭದಲ್ಲೂ ಮಾಡಬಾರದು ಅಂತಿಲ್ಲ. ಯಾವಾಗಲೂ ಎಲ್ಲಾ ಕಾಲದಲ್ಲೂ ದೇವರ ಸ್ಮರಣೆಯನ್ನ ಮಾಡಲೇಬೇಕು, ಮಾಡಬಹುದು. ಅದಕ್ಕೆ ಸರ್ವೇಷು ಕಾಲೇಶು, ಸಕಲ ಕಾಲದಲ್ಲೂ ಅಂತ ಅರ್ಥ. ಮಾಂ ಅನುಸ್ಮರ, ನನ್ನನ್ನ ಸ್ಮರಣೆ ಮಾಡು. ನೋಡಿ ಕೃಷ್ಣ ಅದ್ರ ಬಗ್ಗೆ ಎಷ್ಟು ಒತ್ತು ಕೊಟ್ಟು ಹೇಳ್ತಿದ್ದಾನೆ ಅಂದ್ರೆ, ನಿರಂತರವಾಗಿ ದೇವರ ಸ್ಮರಣೆ ಮಾಡಲೇಬೇಕು, ಅದು ಅತ್ಯಗತ್ಯವಾದದ್ದು ಅನ್ನೋದನ್ನ ಹೇಳಬೇಕಾದ್ರೆ ಇಲ್ಲಿ ಒಂಥರ ದ್ವಿರುಕ್ತಿ, ಎರಡೆರಡು ಬಾರಿ ಕೃಷ್ಣ ಹೇಳ್ತಾ ಇದ್ದಾನೆ. ಸರ್ವೇಷು ಕಾಲೇಶು ಸ್ಮರ, ಎಲ್ಲಾ ಕಾಲದಲ್ಲೂ ಸ್ಮರಣೆಯನ್ನ ಮಾಡು. ಮಾಂ ಸ್ಮರ, ನನ್ನನ್ನು ಸ್ಮರಣೆ ಮಾಡು. ಬರೀ ಸ್ಮರ ಅಂತ ಹೇಳ್ತಿಲ್ಲ, ಅನುಸ್ಮರ. ಅನು ಅಂದ್ರೆ ಅರ್ಥ ಏನು? ನಿರಂತರ ಅಂತ ಅರ್ಥ. ನಿರಂತರವಾಗಿ ನನ್ನನ್ನು ಸ್ಮರಣೆ ಮಾಡು. ನೋಡಿ, ಸರ್ವೇಷು ಕಾಲೇಶು ಅಂದ್ರು ಎಲ್ಲಾ ಕಾಲದಲ್ಲೂ ಅಂತ ಅರ್ಥ, ಅನು ಅಂದ್ರು ನಿರಂತರ, ನಿರಂತರ ಅಂದ್ರು ಎಲ್ಲಾ ಕಾಲದಲ್ಲೂ ಅಂತ ಅರ್ಥ. ಒಂದು ರೀತಿಯಲ್ಲಿ ಎರಡೂ ಪದಗಳಿಗೆ ಒಂದೇ ಅರ್ಥ. ಅಂದ್ರೆ ನಾವು ದೇವರ ಸ್ಮರಣೆಯನ್ನ ಎಂದೆಂದಿಗೂ ಬಿಡುವಂತಿಲ್ಲ. ಭಗವಂತನ ಬಗ್ಗೆ ಜಾಗ್ರತೆ, ಎಚ್ಚರಿಕೆ ಪ್ರತಿ ಒಂದು ಸಂದರ್ಭದಲ್ಲೂ ಇರಬೇಕು. ನಮಗೇನೋ ಸ್ವಲ್ಪ ಒಳ್ಳೇದಾಯ್ತು ಅಂದ ಕೂಡಲೇ ದೇವರನ್ನು ಮರೆಯುವಂಥದ್ದು, ನಮಗೇನೋ ಕಷ್ಟ ಬಂದಾಗ ಮಾತ್ರ, ಸಂಕಟ ಬಂದಾಗ ವೆಂಕಟರಮಣ ಅಂತ ದೇವರ ಕಡೆ ಹೋಗುವಂಥದ್ದು ಅದಲ್ಲ. ಎಲ್ಲಾ ಸಂದರ್ಭದಲ್ಲಿ ಸಿಹಿ ಕಹಿ, ಸೋಲು ಗೆಲುವು, ಕಷ್ಟ ನಷ್ಟ, ಆರೋಗ್ಯ ಅನಾರೋಗ್ಯ, ಇಂಥ ಜೀವನದ ಹಲವಾರು ದ್ವಂದ್ವಗಳು ನಮ್ಮ ಜೀವನದಲ್ಲಿ, ಸಕಲ ದ್ವಂದ್ವಗಳ ಸಂದರ್ಭದಲ್ಲೂ ಕೂಡ ದೇವರನ್ನ ಬಿಡುವಂತೆ ಇಲ್ಲ. ದೇವರ ಸ್ಮರಣೆ ಎಂದೆಂದಿಗೂ ಬೇಕು. ನಾವೇನೇ ಕೆಲಸ ಮಾಡ್ತಾ ಇರಲಿ, ಪ್ರತಿಯೊಂದು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ದೇವರ ಒಂದು ಸ್ಮರಣೆ ಅದು ನಮಗೆ ಬೇಕೇ ಬೇಕು. ಮಾಂ ಅನುಸ್ಮರ. ಬರೀ ನೀನು ದೇವರನ್ನ ಸ್ಮರಣೆ ಮಾಡ್ಕೊಂಡು ಹಾಕಿ ಕೂತು ಬಿಟ್ರೆ ಹೊಟ್ಟೆಗೆ ಏನ್ ಮಾಡೋದು, ನಮ್ಮ ಕೆಲಸಕ್ಕೆ ಏನ್ ಮಾಡೋದು, ಬಟ್ಟೆಗೆ ಏನ್ ಮಾಡೋದು, ಉಳಿಲಿಕ್ಕೆ ಮನೆಗೆ ವ್ಯವಸ್ಥೆ ಏನ್ ಮಾಡೋದು ಅಂತ ಕೇಳಿದ್ರೆ ಯುದ್ಧ ಚ. ಸ್ಮರಣೆ ಮಾಡಿಕೊಂಡು ದೇವರ ಮಂದಲೇ ಜಪಮಾಲೆ ಹಿಡ್ಕೊಂಡು ಕೂತ್ಕೊಂತ ನಾನು ಹೇಳ್ತಾ ಇಲ್ಲ. ಯುದ್ಧ, ಯುದ್ಧ ಅಂದ್ರೆ ಇಲ್ಲಿ ಪ್ರಸಕ್ತ ಅರ್ಜುನನಿಗಾಗಬೇಕಾದ್ರೆ ಯುದ್ಧ ಮಾಡು ಅಂತ ಅರ್ಥ. ಅರ್ಜುನ ಎದುರುಗಡೆ ಇದ್ದದ್ದರಿಂದ ಯುದ್ಧ ಮಾಡು ಅಂತ. ನಮ್ಗೆಲ್ಲರಿಗೂ ನಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಾವೇನ್ ಕೆಲಸ ಮಾಡಬೇಕು? ನಮ್ಮದೇ ಆಗಿರತಕ್ಕಂಥ ಒಂದಷ್ಟು ಚೌಕಟ್ಟುಗಳಿದ್ದಾವಲ್ಲ, ಕಾರ್ಯ ಚೌಕಟ್ಟುಗಳನ್ನು ಮಾಡಬೇಕು. ಒಂದೇ ಹೀಗೆ ಅರ್ಜುನನಿಗಾಗಬೇಕಾದ್ರೆ ಯುದ್ಧ ಮಾಡು ಅಂತ. ನನ್ನ ಸ್ಮರಣೆಯನ್ನ ಮಾಡಿಕೊಂಡು ಯುದ್ಧ ಮಾಡು. ಯಾಕಂದ್ರೆ ಅರ್ಜುನ ಹಿಂದೆ ಒಂದು ಮಾತಾಡಿದ್ದ, ಪಾಪಮೇವ ಆಶ್ರಯೇದಸ್ಮಾನ್ ಹತ್ಮೇತಾನ್ ಅತತಾಯಿನಃ ಅಂತ. ಇವರನ್ನೆಲ್ಲ ಕೊಲ್ಲೋದ್ರಿಂದ ನಮಗೆ ಪಾಪ ಬರುತ್ತೆ, ಗುರುಗಳನ್ನ, ಹಿರಿಯರನ್ನ, ಬಂಧು ಬಾಂಧವರನ್ನ, ಅಣ್ಣ ತಮ್ಮಂದರಿಂದ ಕೊಲ್ಲೋದ್ರಿಂದ ಪಾಪ ಬರುತ್ತೆ ಅಂತ ಹೇಳಿದ್ದ. ಮತ್ತೊಂದು ಮಾತಾಡಿದ್ದ, ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಂತು ಮಹೀಕೃತೆ. ತ್ರೈಲೋಕಾಧಿಪತ್ಯ, ದೇವಲೋಕದ ಆಧಿಪತ್ಯ ಸಿಗತ್ತೆ ಅಂದ್ರೆ ನನಗೆ ಯುದ್ಧ ಬೇಡ ಅಂದಮೇಲೆ ಕಿನ್ನು ಮಹೀಕೃತೆ, ಈ ಒಂದು ಸಣ್ಣ ಭೂಮಿಯ ತುಂಡಿಗೋಸ್ಕರವಾಗಿ ನಾನು ಯುದ್ಧ ಮಾಡ್ತೀನಾ? ಖಂಡಿತವಾಗಿ ನಾನು ಯುದ್ಧ ಮಾಡೋದಿಲ್ಲ, ಯುದ್ಧವೇ ಬೇಡ ಎಂಬತಕ್ಕಂಥ ಒಂದು ಮಾತನ್ನ ಅರ್ಜುನ ಆಡಿದ್ದ. ಇಲ್ಲಿ ಯಾವುದೋ ಒಂದು ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಯುದ್ಧ ಅಲ್ಲ. ಮತ್ತೇನು?
ಭಗವಂತನ ಪೂಜೆ ಎಂಬ ಭಾವನೆಯಿಂದ ಯುದ್ಧ. ಭಗವಂತನ ಪೂಜೆ ಅಂದ್ರೇನು? ಒಳ್ಳೆಯದನ್ನ ಮಾಡೋದು, ಕೆಟ್ಟದ್ದನ್ನ ನಾಶ ಮಾಡುವಂಥದ್ದು. ಕೆಟ್ಟತನಕ್ಕೆ ಪ್ರತೀಕವಾಗಿರತಕ್ಕಂಥ ದುರ್ಯೋಧನ ದುಶ್ಯಾಸನಾದಿಗಳನ್ನ ನಾಶ ಮಾಡೋದು. ಒಳ್ಳೆತನದ ಪ್ರತೀಕಗಳಾಗಿರತಕ್ಕಂಥ ಧರ್ಮರಾಜಾದಿಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಇಲ್ಲಿ ಯುದ್ಧ. ಹೊರತು ನಿನಗೆ ಸಿಂಹಾಸನ ಸಿಗತ್ತೆ, ಬಂಗಾರದ ಕಿರೀಟ ಸಿಗತ್ತೆ, ವಜ್ರಖಚಿತವಾದ ಹಾರ ಸಿಗತ್ತೆ, ಅದಕ್ಕೋಸ್ಕರವಾಗಿ ಯುದ್ಧ ಅಲ್ಲ. ಅಥವಾ ಯುದ್ಧದಲ್ಲಿ ಗೆದ್ದು ಕೂಡಲೇ 4 ಜನ ನಿನ್ನನ್ನು ಕರೆದು ಸನ್ಮಾನ ಮಾಡ್ತಾರೆ, ಇದಕ್ಕೋಸ್ಕರ ಯುದ್ಧ ಅಲ್ಲ. ಯುದ್ಧ ಅನ್ನೋದು ಅಧರ್ಮ ನಾಶ, ಧರ್ಮ ಸ್ಥಾಪನೆಗೋಸ್ಕರವಾಗಿ ಯುದ್ಧ. ಹಾಗಾಗಿ ನನ್ನ ಸ್ಮರಣೆ ಮಾಡಿಕೊಂಡು ಯುದ್ಧವೂ ಕೂಡ ಭಗವಂತನ ಪೂಜೆ, ಭಗವಂತನ ಪೂಜೆ ಎಂಬ ಭಾವನೆಯಿಂದ ಯುದ್ಧ ಮಾಡು. ಹಾಗೆ ನಮ್ಮ ನಮ್ಮ ಪಾಲಿನ ಕರ್ತವ್ಯಗಳು ಅಂತ ನಮಗೆ ಗೊತ್ತಲ್ವಾ? ನಮ್ಮೆಲ್ಲರಿಗೂ ನಮ್ಮ ಜವಾಬ್ದಾರಿ ಏನು ಅಂತ ಗೊತ್ತು. ಅದನ್ನ ನಾವು ಭಗವಂತನ ಪೂಜೆ ಎಂಬತಕ್ಕಂಥ ಭಾವನೆಯಿಂದ ಮಾಡ್ತಾ ಹೋಗ್ಬೇಕು. ಆ ಮಾಡುವ ಸಂದರ್ಭದಲ್ಲಿ ಮನುಸ್ಮರ, ಕೃಷ್ಣನ ಸ್ಮರಣೆ ಇರಬೇಕು. ನಿರಂತರ ಭಗವಂತನ ಸ್ಮರಣೆಯನ್ನ ಮಾಡಿಕೊಂಡು ನಮ್ಮ ನಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡ್ತಾ ಹೋಗ್ಬೇಕು. ಹೀಗೆ ಮೈ ಅರ್ಪಿತ ಮನೋಬುದ್ಧಿ, ಮೈ ಅರ್ಪಿತ ಮನೋಬುದ್ಧಿ. ಭಗವಂತನಲ್ಲೇ ನಮ್ಮ ಮನಸ್ಸಂದ್ರೆ ಬಯಕೆಯ ಕೇಂದ್ರ ಬಂದು. ಬಯಕೆ ಅಂದ್ರೆ ದೇವರ ಬಗ್ಗೆ ಬಯಕೆ ಇರಬೇಕು. ದೇವರ ಅನುಗ್ರಹ ನನ್ನ ಮೇಲಾಗ್ಲಿ ಅಂತ ಬಯಕೆ ಇರಬೇಕು. ಯಾಕಂದ್ರೆ ನೋಡಿ, ನಾವು ಏನೇನೋ ಬಯಸ್ತೀವಿ, ಆ ಬಯಸಿದ್ದೆಲ್ಲ ನಮ್ಗೆ ಸಿಗತ್ತೆ ಅಂತ ಅನ್ಕೋಣ. ಸಿಕ್ಕಿದ್ರಿಂದ ಒಳ್ಳೇದಾಗತ್ತಾ? ಶತಸುತನ ಪಡೆದ ಧೃತರಾಷ್ಟ್ರ ಗತಿಯೇನ ಪಡೆದ ಅಂತ. ಧೃತರಾಷ್ಟ್ರ 100 ಜನ ಮಕ್ಕಳು ಬೇಕು ಅಂತ ಬಯಸ್ದ, ಮಕ್ಕಳಿಂದನೇ ಹಾಳಾದ ಅಲ್ವಾ? ದಶರಥ ಕೈಕೇಯಿಯನ್ನ ಬಯಸಿ ಮದುವೆಯಾದ, ಕೈಕೇಯಿಂದಲೇ ಅವನತಿಯನ್ನ ಕಂಡ. ಅದರಿಂದ ನಮ್ಮ ಬಯಕೆ ಅದು ನಮಗೆ ಹಿತಕಾರಿಯೋ, ನಮ್ಮ ಬಯಕೆ ನಮಗೆ ಅಹಿತಕಾರಿಯೋ ನಮಗೆ ಗೊತ್ತಿಲ್ಲ. ಮನುಷ್ಯರಿಗಿರತಕ್ಕಂಥದ್ದು ಅಜ್ಞಾನ. ಅದಕ್ಕೋಸ್ಕರ ನಾವೇನು ಬಯಕೆ ಇರಬೇಕು ಅಂದ್ರೆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗ್ಲಿ ಅನ್ನೋ ಬಯಬೇಕು. ಮೈಯರ್ಪಿತ ಮನಃ ಅನ್ನೋದು ಬಯಕೆಯ ಕೇಂದ್ರ ಬಿಂದು. ಆ ಬಯಕೆ ಭಗವಂತನಲ್ಲಿ ಅರ್ಪಿತವಾಗಬೇಕು ಅಂದ್ರೆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತ ಬಯಕೆ ಇರಬೇಕು. ಮತ್ತು ಬುದ್ಧಿ ಅಂದ್ರೆ ತೀರ್ಮಾನವನ್ನ ತೆಗೆದುಕೊಳ್ಳುವಂಥದ್ದು ಬುದ್ಧಿ. ಇದು ಬೇಕು, ಇದು ಬೇಡ, ಯಾವುದು ಹಿತ, ಯಾವುದು ಅಹಿತ, ಯಾವುದು ಸುಖ, ಯಾವುದು ದುಃಖ ಅನ್ನೋ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಮನಸ್ಸಿನ ಒಂದು ಪ್ರಭೇದ ಬುದ್ಧಿ. ಆ ಬುದ್ಧಿ ನಿರ್ಧಾರವನ್ನ ತೆಗೆದುಕೊಳ್ಳತಕ್ಕಂಥದ್ದು ದೇವರ ಕುರಿತಾದಂತ ನಿರ್ಧಾರ ಇರಲಿ. ಅಂದ್ರೆ ಒಳ್ಳೆ ನಿರ್ಧಾರಗಳಿರಲಿ ಹೊರತು ಕೆಟ್ಟ ನಿರ್ಧಾರಗಳು, ಅಸೂಯೆ, ದ್ವೇಷ ಇತ್ಯಾದಿಗಳಿಗೆ ಸಂಬಂಧಪಟ್ಟ ನಿರ್ಧಾರಗಳಲ್ಲ, ಭಗವಂತನಿಗೆ ಸಂಬಂಧಪಟ್ಟ. ಯಾಕಂದ್ರೆ ನಾವು ಎಲ್ಲವನ್ನೂ ವಿಚಾರ ವಿಮರ್ಶೆ ಮಾಡಿ ಹೀಗೆ ಅನ್ನೋ ತೀರ್ಮಾನ ಮಾಡತಕ್ಕಂತಹ ಶಕ್ತಿ ಸಾಮರ್ಥ್ಯ ನಮಗಿಲ್ಲ. ಅದಿರೋದು ಯಾರಿಗೆ? ದೇವರಿಗೆ ಮಾತ್ರ ಅಲ್ವಾ? ಒಬ್ಬ ವ್ಯಕ್ತಿ ಯಾರನ್ನು ಯಾವ ತರ ಬೇಕಾದ್ರೂ ಮೋಸ ಮಾಡಬಹುದು. ಹಾಗಾಗಿ ನಮಗಿವನು ಮೋಸ ಮಾಡ್ತಾ ಇದ್ದಾನೋ, ನನ್ನ ಮುಂದೆ ಸತ್ಯ ಹೇಳ್ತಿದ್ದಾನೋ, ಸುಳ್ಳು ಹೇಳ್ತಿದ್ದಾನೋ ಗೊತ್ತಾಗಲ್ಲ. ನನಗ್ ಗೊತ್ತಾಗದೆ ಇರಬಹುದು, ದೇವರಿಗೆ ಗೊತ್ತಾಗುತ್ತೋ ಇಲ್ವೋ. ಹಾಗಾಗಿ ಆ ದೇವರ ಬಗ್ಗೆ ನಂಬಿಕೆಯನ್ನ ಇಟ್ಟು ದೇವರ ಮೇಲೆ ಭಾರವನ್ನು ಹಾಕಿ ನಾವು ನಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರೋದು. ಅದಕ್ಕೆ ಆ ಬುದ್ಧಿಯನ್ನ ನಿರ್ಧಾರ, ಒಬ್ಬ ವ್ಯಕ್ತಿಯನ್ನು ಹೀಗೆ ಅಂತ ತೀರ್ಮಾನ ಮಾಡೋದು. ನಾವು ನಮ್ಮ ಆಲೋಚನೆಗಳು ಅನುಗುಣವಾಗಿ ಒಬ್ಬ ವ್ಯಕ್ತಿಯನ್ನ ತೀರ್ಮಾನ ಮಾಡಿ ಅವನನ್ನ ಒಳ್ಳೆಯವನು ಅಂತ ನಾವು ಅಟ್ಟದಲ್ಲಿ ಇರಿಸೋದಾಗ್ಲಿ, ಅದೊಂದು ಕೆಟ್ಟವನು, ಚಾರಿತ್ರವೇ ಇಲ್ಲದೆ ಇಲ್ಲೋದವನು ಅಂತ ಹೇಳಿ ಅವನನ್ನ ತುಚ್ಛವನ್ನಾಗಿ ಕಾಣೋದಂತಾಗ್ಲಿ, ಇದೆಲ್ಲ ನಮ್ಮ ಆಲೋಚನೆಯಿಂದ ನಾವು ಮಾಡಿಕೊಂಡ ಕಲ್ಪನೆ, ನಾವು ಮಾಡಿಕೊಂಡ ತೀರ್ಮಾನ ಹೊರತು ಅದು ಸರಿ ತಪ್ಪು ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ದೇವರಿದ್ದಾನಲ್ವಾ, ಸರಿ ತಪ್ಪುಗಳು ಅವನು ಗೊತ್ತಲ್ವಾ. ಸರಿಯಾ ಒಳ್ಳೇದ್ ಮಾಡ್ತಾನೆ, ತಪ್ಪ ಶಿಕ್ಷೆ ಕೊಡ್ತಾನೆ. ಅಲ್ಲಿಗೆ ಆ ನಿರ್ಧಾರಗಳೆಲ್ಲವೂ ಕೂಡ ದೇವರ ಮೇಲೆ ಬಿಡ್ಬೇಕು. ಅದಕ್ಕೆ ದೇವರ ಮೇಲೆ ಭಾರ ಹಾಕಿ ಕೆಲಸ ಮಾಡಿ ಅಂತ ಹೇಳೋದು ಹಿರಿಯರೆಲ್ಲರೂ ಕೂಡ ಹೇಳ್ತಾ ಇದ್ರು. ದೇವರ ಮೇಲೆ ಭಾರ ಹಾಕಿ ಮುಂದುವರಿಯೋದು ಅಂತ. ಹಾಗಾಗಿ ಆ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ಕೂಡ ಸರಿಯಾಗಿ ಕಾಣುವ ಪ್ರಯತ್ನ, ಕಾಣುವ ಸಾಮರ್ಥ್ಯ ದೇವರಿಗೆ ಮಾತ್ರ ಇರೋದು. ಅದಕ್ಕೋಸ್ಕರವಾಗಿ ಮೈ ಅರ್ಪಿತ ಮನೋಬುದ್ಧಿ, ನಮ್ಮ ಬಯಕೆಯೂ ಭಗವತ್ ವಿಷಯಕವಾಗಿರಬೇಕು, ನಮ್ಮ ನಿರ್ಧಾರಗಳು ಕೂಡ ಭಗವದ್ ವಿಷಯಕವಾಗಿರಬೇಕು. ದೇವರ ಮೇಲೆ ಭಾರ ಹಾಕಿ ನಾವು ನಮ್ಮ ತರದಲ್ಲಿ ಇರಬೇಕು. ನಮ್ಮ ಒಂದು ಕಾರ್ಯ ಚೌಕಟ್ಟುಗಳು ಅಂತ ಇರುತ್ತೋ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರಬೇಕು. ಮಾಮೇವ ಯಶಸ್ಸಿ ಅಸಂಶಯಂ. ಹೀಗಿದ್ರಿ ಅಂತಾದ್ರೆ ಮಾಮೇವ ಯಶಸ್ಸಿ, ನನ್ನ ಅನುಗ್ರಹವನ್ನ ಪಡೆಯುತ್ತೀಯ. ಈ ಲೋಕದಲ್ಲಿ ಇದ್ದಷ್ಟು ದಿವಸ ದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ. ದೇವರ ಅನುಗ್ರಹಕ್ಕೆ ಪಾತ್ರರಾಗೋದೇ ದೊಡ್ಡ ಒಂದು ಸೌಭಾಗ್ಯ. ಕಿಮಲಭ್ಯಂ ಭಗವತಿ ಪ್ರಸನ್ನೆ, ಭಗವಂತ ಪ್ರಸನ್ನನಾದ ಅವನ ಅನುಗ್ರಹಕ್ಕೆ ನಾವು ಪಾತ್ರರಾದ್ವಿ ಅಂತಾದ್ರೆ ಯಾವುದೂ ಅಲಭ್ಯವಾದದ್ದಲ್ಲ, ಎಲ್ಲವೂ ಕಾಲ ಕಾಲಕ್ಕೆ ಬೇಕಾದದ್ದು ನಮಗೆ ಸಿಗ್ತಾ ಹೋಗುತ್ತೆ. ಅಸಂಶಯಂ,
ಇದರ ಬಗ್ಗೆ ಸಂಶಯ ಬೇಡವೇ ಬೇಡ. ಮಾಮೇವ ಯಶ್ಯಸಿ ಅಸಂಶಯಂ. ತಸ್ಮಾತ್ ಆದ್ದರಿಂದ ಸರ್ವೇಷು ಕಾಲೇಶು ಎಲ್ಲಾ ಕಾಲದಲ್ಲೂ ಮಾಂ ನನ್ನನ್ನು ಅನುಸ್ಮರ ನಿರಂತರವಾಗಿ ಸ್ಮರಣೆ ಮಾಡು. ಸ ಮತ್ತು ಯುದ್ಧ ಮಾಡು ಅಂದ್ರೆ ನಿನ್ನ ಪಾಲಿನ ಕರ್ತವ್ಯವನ್ನ ಮಾಡು. ಮೈ ನನ್ನಲ್ಲಿ ಅರ್ಪಿತ ಮನೋಬುದ್ಧಿ ನನ್ನಲ್ಲಿ ಇರಿಸಲ್ಪಟ್ಟಂತಹ ಬಯಕೆ ಮತ್ತು ನಿರ್ಧಾರಗಳು ಅಥವಾ ನನ್ನ ಕುರಿತಾಗಿರತಕ್ಕಂತಹ ಬಯಕೆ ಮತ್ತು ನಿರ್ಧಾರಗಳು ಉಳ್ಳಂತಹ ವ್ಯಕ್ತಿಯಾಗಿದ್ದರೆ ಮಾಮೇವ ನನ್ನನ್ನೇ ಯಶಸ್ಸಿ ಹೊಂದುತ್ತೀಯ. ಈ ವಿಚಾರದಲ್ಲಿ ಸಂಶಯ ಬೇಡ. ಅಸಂಶಯಂ ಈ ವಿಚಾರದಲ್ಲಿ ಅಸಂಶಯಂ ಸಂಶಯ ಬೇಡ. ಅಂದ್ರೆ ದೇವರ ಕಡೆಗೆ ಕೇಂದ್ರೀಕೃತರಾದ್ವಿ ಅಂತಾದ್ರೆ ನಾವು ಒಳ್ಳೆಯದನ್ನೇ ಪಡಿತೀವಿ ಹೊರತು ಕೆಟ್ಟದ್ದನ್ನ ಪಡೆಯೋದಿಲ್ಲ. ಹಾಗಾಗಿ ಜೀವನದ ಅತ್ಯಮೂಲ್ಯವಾದ ಕ್ಷಣಗಳನ್ನ ದೇವರ ಸ್ಮರಣೆಯ ಮೂಲಕವಾಗಿ ಕಳೆಬೇಕೆ ಹೊರತಾಗಿ ವ್ಯರ್ಥವಾದ ಇತರ ಕಾರ್ಯಗಳ ಮೂಲಕವಾಗಿ ನಾವು ಕಳೆಯುವಂಥದ್ದಲ್ಲ. ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧ ಚ ಮಯ್ಯರ್ಪಿತ ಮನೋಬುದ್ಧಿ ಮಾಮೇವ ಯಶ್ಯಸಿ ಅಸಂಶಯಂ. ಶ್ರೀಕೃಷ್ಣಾರ್ಪಣಮಸ್ತು.